ಸಚಿನ್ ಕುಮಾರ್ ಅನ್ನೋ ಇವನ ವಯಸ್ಸು 22 ವರ್ಷ. ಹೋಟೆಲ್ ಒಂದರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ. ಕಳೆದ ವರ್ಷ ಮಾರ್ಚ್ 31ರ ರಾತ್ರಿ 11 ಗಂಟೆಯಾದರೂ ಸಚಿನ್ ಮನೆಗೆ ಬಂದಿರಲಿಲ್ಲ. ಫ್ರೀ ಟೈಮ್ ಅಲ್ಲಿ ಕೆಲಸ ಮಾಡ್ತಿದ್ದ ಇವನು ರಾತ್ರಿ 11 ಗಂಟೆಗೆಲ್ಲ ಮನೆಗೆ ಬರ್ತಿದ್ದ. ತನ್ನ ಬೈಕ್ ನಲ್ಲಿ ಕೆಲಸಕ್ಕೆ ಹೋಗಿ ಬರ್ತಿದ್ದವನು ರಾತ್ರಿ 11 ಗಂಟೆಯಾದ್ರೂ ಮನೆಗೆ ಬಾರದೆ ಇರೋದನ್ನ ನೋಡಿ ಸಚಿನ್ ತಂದೆ ಮಗನಿಗೆ ಕಾಲ್ ಮಾಡಿದ್ದ. ಆಗ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಇದರಿಂದ ಅವನು ಕೆಲಸ ಮಾಡ್ತಿದ್ದ ಹೋಟೆಲ್ ಓನರ್ಗೆ ಕಾಲ್ ಮಾಡಿದ್ದ. ಆತ ಏನೋ ಕೆಲಸ ಇದೆ, ಬೇಗ ವಾಪಸ್ ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ ಅಂತ ಹೇಳಿದ್ದ. ಆಗ ಸಚಿನ್ ತಂದೆ ಅವನು ಸ್ನೇಹಿತರ ಜೊತೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ರಾತ್ರಿ 1 ಗಂಟೆಯಾದ್ರೂ ಮಗ ಮನೆಗೆ ಬಾರದೆ ಇರೋದನ್ನ ನೋಡಿ ಅವನ ಸ್ನೇಹಿತರಿಗೆ ಕಾಲ್ ಮಾಡಿದ್ದ. ಅವರು ನಮ್ಮ ಹತ್ರಕ್ಕೆ ಸಚಿನ್ ಬಂದಿಲ್ಲ ಅಂತ ಹೇಳಿದ್ರು. ಆಗ ಗಾಬರಿಯಾದ ಸಚಿನ್ ತಂದೆ ತಕ್ಷಣ ಪೊಲೀಸರ ಹತ್ರ ಮಗ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಮೊದಲಿಗೆ ಕುಟುಂಬ ಸದಸ್ಯರನ್ನೇ ಪೊಲೀಸರು ವಿಚಾರಿಸಿದ್ರು. ಯಾವುದೇ ವಿವರಗಳು ಸಿಕ್ಕಿರ್ಲಿಲ್ಲ. ತಮ್ಮ ಮಿಸ್ಸಿಂಗ್ ಅನ್ನೋ ವಿಷಯ ಗೊತ್ತಾಗಿ ಅಲಿಗಢ್ನಲ್ಲಿದ್ದ ಸಚಿನ್ ಅಣ್ಣ ದೆಹಲಿಗೆ ಬಂದಿದ್ದ. ಸಚಿನ್ ಅಣ್ಣ ಪೊಲೀಸರ ಹತ್ರ ನನ್ನ ತಮ್ಮ ಒಬ್ಬನ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಿದ್ದ, ಅದರಲ್ಲಿ 1 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿದ್ದ. ಆದ್ರೆ ಅವನು ಇನ್ನೂ 1 ಲಕ್ಷ ಕೊಡಬೇಕು ಅಂತ ಸಚಿನ್ ನ ಹೆದರಿಸ್ತಿದ್ದ ಅನ್ನೋ ವಿಷಯವನ್ನ ಪೊಲೀಸರಿಗೆ ಹೇಳಿದ್ದ. ಅವನಿಗೂ ನನ್ನ ತಮ್ಮ ಕಾಣದೆ ಇರೋದಕ್ಕೂ ಏನಾದ್ರೂ ಲಿಂಕ್ ಇರಬಹುದು ಅಂತಾನು ಸಚಿನ್ ಅಣ್ಣ ಹೇಳಿದ್ದ. ಆಗ ಪೊಲೀಸರು ಅವನು ಯಾರು ಅಂತ ವಿಚಾರಣೆ ನಡೆಸಿದಾಗ ಅವನು ದೆಹಲಿಯಲ್ಲಿ ಸಣ್ಣ ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಮಾಲೀಕ ಅನ್ನೋದು ಗೊತ್ತಾಗಿತ್ತು. ಅವನ ಹೆಸರು ಶಾಹಿದ್ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ತಕ್ಷಣ ಪೊಲೀಸರು ಅವನನ್ನ ವಿಚಾರಣೆಗೆ ಕರೆದಿದ್ರು. ಸ್ಟೇಷನ್ಗೆ ಬಂದ ಅವನು ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳಿದ್ದ. ಸಚಿನ್ ಮೊದಲು ನಮ್ಮ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದ. ಆ ಟೈಮಲ್ಲಿ ನನ್ನ ಹತ್ರ 2 ಲಕ್ಷ ಹಣವನ್ನ ಸಾಲ ತಗೊಂಡಿದ್ದ. ಅದರಲ್ಲಿ 1 ಲಕ್ಷ ಮಾತ್ರ ವಾಪಸ್ ಕೊಟ್ಟಿದ್ದ. ಇನ್ನು ಕೊಡಬೇಕಾದ ಹಣ ಕೊಡದೆ ಕೆಲಸಕ್ಕೂ ಬರದೆ ತಪ್ಪಿಸಿಕೊಂಡು ಓಡಾಡ್ತಿದ್ದ ಅಂತ ಶಾಹಿದ್ ಹೇಳಿದ್ದ. ಆದರೆ ಸಚಿನ್ ಅಣ್ಣ ಅದು ಸುಳ್ಳು, ನಿನ್ನ ಹತ್ರ ನನ್ನ ತಮ್ಮ ತಗೊಂಡಿದ್ದು 1 ಲಕ್ಷ ಮಾತ್ರ, ಈಗ 2 ಲಕ್ಷ ಅಂತಿದೀಯಾ ಅಂತ ಪೊಲೀಸರ ಮುಂದೆನೆ ಗಲಾಟೆ ಮಾಡಿದ್ದ. ನಂತರ ಸಚಿನ್ ಅಣ್ಣನಿಗೆ ಸಮಾಧಾನ ಮಾಡಿದ ಪೊಲೀಸರು ಶಾಹಿದ್ ನ ಮನೆಗೆ ಕಳಿಸಿದ್ರು. ಹೀಗೆಲ್ಲ ಮಾಡಿದ್ರೆ ಪ್ರಯೋಜನವಿಲ್ಲ ಅಂತ ಸಚಿನ್ಗೆ ಲಾಸ್ಟ್ ಕಾಲ್ ಯಾರು ಮಾಡಿದ್ದು ಅಂತ ಹುಡುಕೋಕೆ ಶುರು ಮಾಡಿದ್ರು. ಆಗ ತಕ್ಷಣ ಸಚಿನ್ ಕಾಲ್ ಡೇಟಾನ ತರಿಸಿಕೊಂಡು ತನಿಖೆಯನ್ನ ಪೊಲೀಸರು ಶುರು ಮಾಡಿದ್ರು. ಸಚಿನ್ ಕೆಲಸ ಮಾಡ್ತಿದ್ದ ಹೋಟೆಲ್ ನಲ್ಲಿ ಇದ್ದಾಗಲೇ ಅವನಿಗೆ ಒಂದು ನಂಬರ್ ನಿಂದ ಕಾಲ್ ಬಂದಿತ್ತು. ಆ ನಂಬರ್ ಯಾರ್ದು ಅಂತ ನೋಡಿದ್ರೆ ಅದು ಅದೇ ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಓನರ್ ಹಾಶಿಬ್ ಅಲಿಯಾಸ್ ಶಾಹಿದ್ ಅನ್ನೋದು ಗೊತ್ತಾಗಿತ್ತು. ಅಂದ್ರೆ ಈ ಕೇಸ್ಗೂ ಶಾಹಿದ್ಗೂ ಏನೋ ಸಂಬಂಧ ಇದೆ ಅಂತ ಆಗ ಪೊಲೀಸರು ಗ್ರಹಿಸಿದ್ರು. ಇದರಿಂದ ಪೊಲೀಸರು ಸಚಿನ್ ಕಾಲ್ ಡೇಟಾದಲ್ಲಿದ್ದ ನಂಬರ್ಗೆ ಕಾಲ್ ಮಾಡಿದ್ರೆ ಅತ್ತ ಕಡೆಯಿಂದ ಹೆಣ್ಣಿನ ಧ್ವನಿಯೊಂದು ಕೇಳಿಸಿತ್ತು. ಅದು ಶಾಹಿದ್ ಹೆಂಡತಿ ಸಮೀನಾ ಬೇಗಂ ಆಗಿದ್ದು ಅವಳೇ ಫೋನ್ ನ ರಿಸೀವ್ ಮಾಡಿದ್ಲು. ಯಾರು ನೀವು ಅಂತ ಪೊಲೀಸರು ಕೇಳಿದಾಗ ಸಮೀನಾ ನಿಮಗೆ ಯಾರು ಬೇಕು ಅಂತ ಕೇಳಿದ್ಲು. ಅದು ಶಾಹಿದ್ ನಂಬರ್ ಆಗಿದ್ರಿಂದ ಅದು ಅವನ ಹೆಂಡತಿ ಇರಬಹುದು ಅಂತ ಪೊಲೀಸರು ಅಂದಾಜಿಸಿದ್ರು. ಅಂದ್ರೆ ಸಚಿನ್ ಮಿಸ್ಸಿಂಗ್ ಕೇಸಲ್ಲಿ ಇವರಿಬ್ಬರ ಕೈವಾಡ ಇರಬಹುದು ಅನ್ನೋ ಅನುಮಾನ ಪೊಲೀಸರಿಗೆ ಬಲವಾಗ್ತಾ ಹೋಯ್ತು. ಆಗ ತಕ್ಷಣ ಸ್ಪೆಷಲ್ ಟೀಮ್ ಒಂದು ಟಿ ಶರ್ಟ್ ಕಂಪನಿಗೆ ಹೋಗಿ ಶಾಹಿದ್ ಹಾಗೂ ಅವನ ಪತ್ನಿ ಸಮೀನಾನ ವಶಕ್ಕೆ ಪಡೆದು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ಮೊದಲಿಗೆ ಇಬ್ರು ತಮಗೇನು ಗೊತ್ತಿಲ್ಲ ಅಂತಾನೆ ಮಾತನ್ನ ಶುರು ಮಾಡಿದ್ರು. ಹೀಗಾಗಿ ಪೊಲೀಸರು ಇಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಿಸಿದ್ರು. ಆದ್ರೂ ಕೂಡ ಇಬ್ರು ತುಂಬಾನೇ ಬುದ್ಧಿವಂತಿಕೆಯಿಂದ ಒಂದೇ ರೀತಿ ಉತ್ತರವನ್ನ ಕೊಡ್ತಿದ್ರು. ಆಗ ಸಮೀನಾ ವಾಟ್ಸ್ಆಪ್ ಚಾಟ್ ನ ಅವಳ ಮುಂದಿಟ್ಟು ನಿನಗೂ ಇವನಿಗೂ ಏನು ಸಂಬಂಧ ಅಂತ ಕೇಳಿದ್ರು. ಸಮೀನಾ ಸಚಿನ್ ಜೊತೆ ರೊಮ್ಯಾಂಟಿಕ್ ಆಗಿ ಚಾಟ್ ಮಾಡಿರೋ ಮೆಸೇಜ್ಗಳು ಅದಾಗಿದ್ವು. ಅವನಿಗೆ ಕೊನೆ ಸಲ ನೀನೇ ಫೋನ್ ಮಾಡಿರೋದು, ಆಮೇಲೆ ಅವನು ಮಿಸ್ ಆಗಿದ್ದಾನೆ, ಸಚಿನ್ ನ ಎಲ್ಲಿಗೆ ಕರೆಸಿಕೊಂಡೆ, ಅವನನ್ನ ಏನು ಮಾಡಿದೆ ಅಂತ ಪೊಲೀಸರು ಜೋರಾಗಿ ವಿಚಾರಿಸಿದ್ರು. ಇದರಿಂದ ಹೆದರಿದ 29 ವರ್ಷದ ಸಮೀನಾ ಕಣ್ಣೀರು ಹಾಕ್ತಾ ಅವಳ ಕಾಮಕತೆಯನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ವಿವರಿಸೋಕೆ ಶುರು ಮಾಡಿದ್ಲು. 2 ವರ್ಷದ ಹಿಂದೆ ಶಾಹಿದ್ ನಡೆಸ್ತಿದ್ದ ಟಿ ಶರ್ಟ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟರಿಯಲ್ಲಿ ಸಚಿನ್ ಕೆಲಸಕ್ಕೆ ಸೇರ್ಕೊಂಡಿದ್ದ. ಕೆಲಸಕ್ಕೆ ಸೇರಿದ ಸ್ವಲ್ಪ ದಿನಕ್ಕೆ ಲೋಗೋ ಡಿಸೈನ್ ಕಲಿತು ಟಿ ಶರ್ಟ್ ಗಳ ಮೇಲೆ ಲೋಗೋ ಪ್ರಿಂಟ್ ಮಾಡೋದ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡಿದ್ದ. ಫೋಟೋಶಾಪ್ ನಲ್ಲಿ ಹೊಸ ಕ್ಯಾಪ್ಷನ್ ಕೊಟ್ಟು ಒಳ್ಳೆ ಕ್ರಿಯೇಟಿವ್ ಆಗಿ ಟಿ ಶರ್ಟ್ ಗಳನ್ನ ಡಿಸೈನ್ ಮಾಡ್ತಿದ್ದ. ಆ ಕ್ರಮದಲ್ಲೇ ಫ್ಯಾಕ್ಟರಿ ಓನರ್ ಶಾಹಿದ್ ಹೆಂಡತಿ ಸಮೀನಾ ಜೊತೆ ಸಚಿನ್ ಗೆ ಸಲುಗೆ ಬೆಳೆದಿತ್ತು. ಇದು ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಸಚಿನ್ ಮೇಲೆ ಕಣ್ಣು ಹಾಕಿದ್ದ ಸಮೀನಾನ ಸಚಿನ್ ತನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಸಿಸ್ಟಮ್ ವರ್ಕ್ ನ ಹೇಳಿಕೊಡ್ತಿದ್ದ. ಆಗ ಕೈಗೆ ಕೈತಾಗಿ ಮೈಗೆ ಮೈತಾಗಿ ಇಬ್ರು ಒಂದು ದಿನ ಒಂದಾಗಿ ಹೋಗಿದ್ರು. ಮೊದಲೇ ದನದ ಮಾಂಸ ತಿಂದು ಕೊಬ್ಬಿದ್ದ ಸಮೀನಾ ನೋಡೋಕೆ ಒಳ್ಳೆ ಜರ್ಸಿ ಹಸುವಿನ ತರ ಇದ್ಲು. ಇದರಿಂದ ಸಚಿನ್ ತನ್ನ ಕಾಮ ಬಲೆಗೆ ಕೆಡವಿಕೊಂಡಿದ್ಲು. ಗಂಡ ಫ್ಯಾಕ್ಟರಿಯಿಂದ ಹೊರಗೆ ಹೋಗ್ತಿದ್ದಂತೆ ಸಮೀನಾ ಗಂಡನ ಆಫೀಸ್ ನಲ್ಲೇ ಸಚಿನ್ ಜೊತೆ ಬೆತ್ತಲೆ ಸವಾರಿಯನ್ನ ಶುರು ಮಾಡಿ ಬಿಡ್ತಿದ್ಲು. ಆ ರೂಮಲ್ಲೇ ಇಬ್ರು ಎಂಜಾಯ್ ಮಾಡ್ತಾ ದಿನಗಳನ್ನ ಕಳೀತಿದ್ರು. ಗಂಡ ಕಂಪನಿಯಲ್ಲಿದ್ದರೆ ಸಚಿನ್ ನ ಮನೆಗೆ ಕರೆಸಿಕೊಂಡು ಕಾಲ್
ಕಾಲು ಅಗಲಿಸಿ ಬಿಡ್ತಿದ್ಲು. ಹೀಗೆ ಇವರ ಅಕ್ರಮ ಸಂಬಂಧ 1.5 ವರ್ಷದವರೆಗೂ ಸಾಗಿತ್ತು. ಆಗ್ಲೇ ಸಚಿನ್ ಈ ಬಂಧವನ್ನ ಉಪಯೋಗಿಸಿಕೊಂಡು ಸಮೀನಾ ಹತ್ರ ದುಡ್ಡು ಮಾಡೋಕೆ ಮುಂದಾಗಿದ್ದ. ನಾನು ಸಾಲದಲ್ಲಿದ್ದೀನಿ, ಏನಾದ್ರೂ ವ್ಯಾಪಾರ ಶುರು ಮಾಡಬೇಕು, ಬೈಕ್ ತಗೋಬೇಕು ಅಂತೆಲ್ಲ ಹೇಳಿ ತನ್ನ ಪ್ರಿಯತಮೆ ಸಮೀನಾ ಹತ್ರ ಹಣ ತಗೊಳ್ತಿದ್ದ. ಅವಳು ಕೊಟ್ಟ ಹಣದಿಂದ ಹೊಸ ಬೈಕ್ ನ ಕೂಡ ತಗೊಂಡಿದ್ದ. ಹೀಗೆ ಸಚಿನ್ ಕಡೆಯಿಂದ ಸಮೀನಾಗೆ ದುಡ್ಡಿನ ಲಾಭವಾದ್ರೆ ಸಚಿನ್ ಇವಳ ದೇಹ ಬಾಧೆಯನ್ನ ತೀರಿಸ್ತಿದ್ದ. ಸಚಿನ್ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಸಮೀನಾ ಇವನ ಸಂಬಳವನ್ನ ಜಾಸ್ತಿ ಮಾಡಿದ್ಲು. ಆದ್ರೆ ಇದು ಇಷ್ಟಕ್ಕೆ ಮುಗಿದಿರಲಿಲ್ಲ. ಕಂಪನಿ ಅಕೌಂಟೆಂಟ್ಗೆ ಹೇಳಿ 1 ಲಕ್ಷ ಹಣವನ್ನ ಸಚಿನ್ಗೆ ಅಡ್ವಾನ್ಸ್ ಅಂತ ಕೊಡಿಸಿದ್ಲು. ಅದನ್ನೆಲ್ಲ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಬ್ಬ ಯುವಕ ಗಮನಿಸಿದ್ದ. ನಾನು ಬಂದ ನಂತರ ಸಚಿನ್ ಕೆಲಸಕ್ಕೆ ಬಂದೋನು, ಆದ್ರೆ ಸಮೀನಾ ಹತ್ರ ಸಲುಗೆಯಿಂದ ಇದ್ದು ಹೆಚ್ಚಿನ ಹಣವನ್ನ ಸಂಪಾದಿಸ್ತಿದ್ದಾನೆ ಅಂತ ಅವನು ಉರಿದು ಬಿದ್ದಿದ್ದ. ಆಗ ಫ್ಯಾಕ್ಟರಿ ಓನರ್ ಶಾಹಿದ್ಗೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದ. ಸಚಿನ್ ಯಾವಾಗ್ಲೂ ಮೇಡಮ್ ರೂಮಲ್ಲೇ ಇರ್ತಾನೆ, ಕೆಲಸ ಕೂಡ ಸರಿಯಾಗಿ ಮಾಡ್ತಿಲ್ಲ ಅಂತ ಸಚಿನ್ ಮೇಲೆ ದೂರನ್ನ ಹೇಳಿದ್ದ. ಇದರಿಂದ ತನ್ನ ಹೆಂಡತಿ ಮತ್ತು ಸಚಿನ್ ನಡೆ ಮೇಲೆ ಶಾಹಿದ್ ನಿಗಾ ವಹಿಸಿದ್ದ. ಸಿಸಿಟಿವಿಯಲ್ಲಿ ನೋಡಿದ್ರೆ ಇಬ್ರು ನಗ್ನಗ್ತಾ ಮಾತನಾಡ್ತಿರೋದನ್ನ ಗಮನಿಸಿದ್ದ. ಸಮೀನಾ ಜೊತೆಯಲ್ಲಿರೋದನ್ನ ಗಮನಿಸಿ ಹೆಂಡತಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ನಿರ್ಧರಿಸಿದ್ದ. ಒಂದು ದಿನ ನಾನು ಮುಂಬೈಗೆ ಹೋಗ್ತಿದ್ದು, ಬರೋಕೆ 3 ದಿನ ಆಗುತ್ತೆ ಅಂತ ಶಾಹಿದ್ ಹೇಳಿದ್ದ. ಸಮೀನಾಗೆ ಹೀಗೆ ಸುಳ್ಳು ಹೇಳಿ ಸ್ಟಾಕ್ ನ ಕಳಿಸೋಕೆ ಅವಳಿಗೆ ಒಪ್ಪಿಸಿದ್ದ. ಅತ್ತ ಗಂಡ ಊರಿಗೆ ಹೋಗ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂತೆ ಇತ್ತ ರಾತ್ರಿ ಸಮೀನಾ ಸಚಿನ್ ನ ಮನೆಗೆ ಕರೆಸಿಕೊಂಡಿದ್ಲು. ಯಾವಾಗ ಸಚಿನ್ ನ ಮನೆಗೆ ಕರೆಸಿಕೊಂಡ್ಲೋ ಆಗ್ಲೇ ಶಾಹಿದ್ ಮನೆಗೆ ಬಂದಿದ್ದ. ಆದ್ರೆ ಮನೆ ಗೇಟ್ ಲಾಕ್ ಆಗಿದ್ದು ಒಳಗಿನಿಂದ ಡೋರ್ ಕೂಡ ಹಾಕಲಾಗಿತ್ತು. ತಕ್ಷಣ ಬೆಡ್ರೂಮ್ ಹತ್ರ ಹೋಗಿ ನೋಡಿದ್ರೆ ಕಿಟಕಿ ಮುಚ್ಚಿತ್ತು. ಆದ್ರೆ ರೂಮಿಂದ ಸಮೀನಾ ಕಾಮದ ನರಳಾಟ ಕೇಳಿ ಶಾಹಿದ್ ಬೆಚ್ಚಿ ಬಿದ್ದಿದ್ದ. ತಕ್ಷಣ ಹೆಂಡತಿಗೆ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ದ. ಆಗ ಒಳಗಿನಿಂದ ಏನೋ ಸೌಂಡ್ ಕೇಳಿಸಿತ್ತು. ಸಚಿನ್ ನ ಮನೆ ಹಿಂದಿನಿಂದ ಸಮೀನಾ ಹೊರಗೆ ಕಳಿಸಿದ್ಲು. ಗಂಡ ಒಳಗೆ ಬಂದು ಮೊದಲಿಗೆ ಅವಳ ಫೋನ್ ನ ಚೆಕ್ ಮಾಡಿದ್ದ. ಇವರ ಕಾಮದಾಟಕ್ಕೆ ಸಾಕ್ಷಿಯಾಗಿ ರೂಮಲ್ಲಿ ಕೆದರಿದ ಬೆಡ್ ಇವನ ಕಣ್ಣಿಗೆ ಬಿದ್ದಿತ್ತು. ಸಮೀನಾ ಸಚಿನ್ ಕಾಮದೇಟಿಗೆ ನಲುಗಿ ಹೋಗಿದ್ಲು. ಅದೇ ಸ್ಥಿತಿಯಲ್ಲಿ ಬಂದು ಬಾಗಿಲನ್ನ ತೆಗೆದಿದ್ಲು. ಆಗ ನೀನು ಹೆಚ್ಚಾಗಿ ಸಚಿನ್ಗೆ ಕಾಲ್ ಮಾಡ್ತಾ ಇದೀಯಾ, ನೀನು ಅವನ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಅವನ ಜೊತೆ ಎಂಜಾಯ್ ಮಾಡ್ತಾ ಇದೀಯಾ ಅಂತ ಥಳಿಸಿದ್ದ. ನನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಅಂದ್ರೂ ಶಾಹಿದ್ ಅದನ್ನ ನಂಬಿರ್ಲಿಲ್ಲ. ಮಾರನೇ ದಿನವೇ ಸಚಿನ್ ನ ಕೆಲಸದಿಂದ ತೆಗೆದಿದ್ದ. ಕಂಪನಿಯಲ್ಲಿ ತಗೊಂಡಿದ್ದ ಹಣವನ್ನ ಬಡ್ಡಿ ಸಮೇತ ವಾಪಸ್ ಕೊಡುವಂತೆ ಹೇಳಿದ್ದ. ಹೀಗೆ ಸಚಿನ್ ಹಾಗೂ ಸಮೀನಾ ಅಕ್ರಮ ಸಂಬಂಧಕ್ಕೆ ಬ್ರೇಕ್ ಬಿದ್ದಿತ್ತು. ಆದ್ರೂ ಸಮೀನಾಗೆ ಸಚಿನ್ ನ ಬಿಟ್ಟು ಇರೋದಕ್ಕೆ ಸಾಧ್ಯವಾಗದೆ ಒದ್ದಾಡಿ ಹೋಗಿದ್ಲು. ಸಚಿನ್ ಗುಂಗಲ್ಲಿ ಮುಳುಗಿದ್ದ ಸಮೀನಾ ತನ್ನ ಕಂಪನಿಯಿಂದ ಮನೆಗೆ ಹೋಗುವಾಗ ತನ್ನ ಕಾರಲ್ಲೇ ಸಚಿನ್ ನ ಮೀಟ್ ಆಗಿ ಹೋಗ್ತಿದ್ಲು. ತನ್ನ ಮನೆ ಹತ್ರನೇ ಯಾವುದಾದ್ರೂ ಒಂದು ರೂಮ್ ನ ಮಾಡ್ಕೊಂಡು ಇರು ಅಂತ ಸಚಿನ್ಗೆ ಸಮೀನಾ ಐಡಿಯಾ ಕೊಟ್ಟಿದ್ಲು. ಇದರಿಂದ ಸಚಿನ್ ಸಮೀನಾ ಮನೆ ಪಕ್ಕದಲ್ಲೇ ಒಂದು ಸಣ್ಣ ರೂಮ್ ನ ಮಾಡ್ಕೊಂಡಿದ್ದ. ಸಮೀನಾ ಕಂಪನಿಯಿಂದ ಮನೆಗೆ ಹೋಗೋ ಟೈಮಲ್ಲಿ ಸಚಿನ್ ಜೊತೆ ಆ ರೂಮ್ ಅಲ್ಲಿ ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಈ ವಿಚಾರ ಕೂಡ ಶಾಹಿದ್ಗೆ ಗೊತ್ತಾಗಿ ಹೆಂಡತಿಯ ಕಾಮದಾಟಕ್ಕೆ ಬೇಸತ್ತು ಹೋಗಿದ್ದ. ಇದರಿಂದ ಸಚಿನ್ ನ ಕೊಲೆ ಮಾಡೋಕೆ ಮುಂದಾಗಿದ್ದ. ಆಗ್ಲೇ ಫೋನ್ ಮಾಡಿ ಸಚಿನ್ಗೆ ದುಡ್ಡು ಕೊಡುವಂತೆ ಹೆದರಿಸಿದ್ದ. ರೆಸ್ಟೋರೆಂಟ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ದ ಸಚಿನ್ ಅಲ್ಲೇ ಕೆಲಸ ಮಾಡಿ ಹೇಗೋ 1 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿದ್ದ. ಆದ್ರೆ ಬಡ್ಡಿಗೆ ಬಡ್ಡಿ ಸೇರಿ 1 ಲಕ್ಷ ಆಗಿದ್ದು ಅದನ್ನ ಸಹ ಕೊಡುವಂತೆ ಹೇಳಿದ್ದ. ಆದ್ರೆ ಅದನ್ನ ನಾನು ಕೊಡೋದಿಲ್ಲ ಅಂತ ಸಚಿನ್ ಹೇಳ್ತಿದ್ರಿಂದ ಇವರಿಬ್ಬರ ನಡುವೆ ಜಗಳ ಶುರುವಾಗಿತ್ತು. ತನ್ನ ಹೆಂಡತಿ ಹೇಗಿದ್ರು ಸಚಿನ್ ಗುಂಗಿನಿಂದ ಹೊರಗೆ ಬರ್ತಿಲ್ಲ ಅಂತ ಅದೇ ನೆಪದಲ್ಲಿ ಇವನನ್ನ ಕೊಲ್ಲೋಕೆ ಶಾಹಿದ್ ಮುಂದಾಗಿದ್ದ. ಹೀಗೆ ಅವನನ್ನ ಕೊಂದ್ರೆ ನನ್ನ ರೂಟ್ ಕ್ಲಿಯರ್ ಆಗುತ್ತೆ ಅಂತ ಶಾಹಿದ್ ಅನ್ಕೊಂಡಿದ್ದ. ಅವನನ್ನ ಕೊಲೆ ಮಾಡಿ ಮೃತದೇಹವನ್ನ ಯಾರಿಗೂ ಗೊತ್ತಾಗದಂತೆ ಎಸೆದು ಬಿಟ್ರೆ ನನ್ನ ಯಾರು ಹಿಡಿಯೋದಿಲ್ಲ ಅಂತ ನಿರ್ಧರಿಸಿದ್ದ. ಆಗ್ಲೇ ಶಾಹಿದ್ ತನ್ನ ಹೆಂಡತಿ ಸಮೀನಾನ ಹೆದರಿಸಿ ಸಚಿನ್ಗೆ ಕಾಲ್ ಮಾಡಿಸಿದ್ದ. ನಾನೊಬ್ಳೆ ಮನೆಯಲ್ಲಿದ್ದೀನಿ, ಅರ್ಜೆಂಟ್ ಆಗಿ ಬಾ ಅಂತ ಹೆಂಡತಿ ಮೂಲಕ ಸಚಿನ್ ನ ಮನೆಗೆ ಕರೆಸಿಕೊಂಡಿದ್ದ. ತನ್ನ ಗಂಡನಿಗೆ ಹೆದರಿದ ಸಮೀನಾ ಬೇರೆ ದಾರಿ ಇಲ್ಲದೆ ಸಚಿನ್ಗೆ ಕಾಲ್ ಮಾಡಿ ಮನೆಗೆ ಬರುವಂತೆ ಆಹ್ವಾನಿಸಿದ್ಲು. ಸಮೀನಾ ಕರೆದ ತಕ್ಷಣ ಮನೆಗೆ ಬಂದ ಸಚಿನ್ ಅವಳ ಗಂಡ ಇರೋದಿಲ್ಲ, ಹೀಗಾಗಿ ಅವಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಬಹುದು ಅಂತಾನೆ ಅನ್ಕೊಂಡಿದ್ದ. ಆ ದಿನ ರೆಸ್ಟೋರೆಂಟ್ ನಲ್ಲಿ ಹೇಳಿ ಆಚೆ ಬಂದವನು ಸಮೀನಾ ಮನೆಗೆ ಬಂದಿದ್ದ. ಆದ್ರೆ ಇವನು ಬರೋದಕ್ಕೂ ಮೊದಲೇ ಐರನ್ ರಾಡ್ ನ ಕೈಯಲ್ಲಿ ಹಿಡ್ಕೊಂಡು ಶಾಹಿದ್ ಕಾದು ಕೂತಿದ್ದ. ಸಮೀನಾ ಮನೆಗೆ ಸಚಿನ್ ಉತ್ಸಾಹದಿಂದ ಬಂದಿದ್ದ. ಇನ್ನೇನು ಬೆಡ್ರೂಮ್ ಒಳಗೆ ಕಾಲಿಡಬೇಕು ಅನ್ಕೊಳ್ಳುವಷ್ಟರಲ್ಲೇ ಸಚಿನ್ ತಲೆಗೆ ಐರನ್ ರಾಡ್ ನಿಂದ ಶಾಹಿದ್ ಬಲವಾಗಿ ಹೊಡೆದಿದ್ದ. ಒಂದೇ ಏಟಿಗೆ ಸಚಿನ್ ವಿಲವಿಲ ಅಂತ ಒದ್ದಾಡಿದ್ದ. ನಂತರ ಸಮೀನಾ
ಸಮೀನಾ ಕೈಗೂ ರಾಡ್ ಕೊಟ್ಟವನು ಒಡೆಯುವಂತೆ ಹೇಳಿದ್ದ. ನಾಳೆ ದಿನ ನಾನು ಜೈಲಿಗೆ ಹೋದ್ರೆ ಇವಳು ಸಹ ನನ್ನ ಜೊತೆ ಶಿಕ್ಷೆ ಅನುಭವಿಸಲಿ ಅನ್ನೋದು ಶಾಹಿದ್ ಐಡಿಯಾ ಆಗಿತ್ತು. ಹೀಗೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಸಚಿನ್ ತಲೆಯನ್ನ ಚಚ್ಚಿ ಕೆಡವಿದ್ರು. ಬಳಿಕ ಶಾಹಿದ್ ಸಚಿನ್ ಮೃತದೇಹವನ್ನ ನಿರ್ಜನ ಪ್ರದೇಶವೊಂದರಲ್ಲಿ ಎಸೆದು ಬಂದಿದ್ದ. ಅಂದು ರೂಮ್ ನ ಕ್ಲೀನ್ ಮಾಡಿದವರು ಮಾರನೇ ದಿನ ಏನು ಗೊತ್ತಿಲ್ಲದಂತೆ ಕಂಪನಿಗೆ ಹೋಗಿದ್ರು. ಆದ್ರೆ ಸಚಿನ್ ತಂದೆ ಕೊಟ್ಟ ದೂರಿನಿಂದ ಇವರೇ ಕೊಲೆಗಾರರು ಅಂತ ಕೊಲೆ ನಡೆದ ಮಾರನೇ ದಿನವೇ ಪೊಲೀಸರಿಗೆ ಗೊತ್ತಾಗಿತ್ತು. ಹೀಗಾಗಿ ಇಬ್ಬರನ್ನು ಜೈಲಿಗೆ ಕಳಿಸಿದ್ರು. ಗಂಡನಿಗೆ ವಿಷಯ ಗೊತ್ತಾಗ್ತಿದ್ದಂತೆ ಸಮೀನಾ ಬದಲಾಗಿದ್ದಿದ್ರೆ ಇವತ್ತು ಸಚಿನ್ ಬದುಕಿರ್ತಿದ್ದ. ಅಲ್ಲದೆ ಇವರು ಜೈಲಿಗೆ ಹೋಗೋದು ಕೂಡ ತಪ್ತಿತ್ತು. ಆದ್ರೆ ಸಮೀನಾ ತನ್ನ ಕಾಮದಾಟಕ್ಕೆ ಒಂದು ಪ್ರಾಣವನ್ನ ಬಲಿ ತೆಗೆದುಕೊಂಡಿದ್ದಲ್ಲದೆ ಇದೀಗ ಗಂಡನನ್ನು ಸಹ ಜೈಲು ಪಾಲಾಗುವಂತೆ ಮಾಡಿದ್ಲು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.